ಮುನಿರತ್ನ ಅವರ ಹನಿ ಟ್ರ್ಯಾಪ್ ಪ್ರಸ್ತಾಪ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸದನದಲ್ಲಿ ಮುನಿ ಹನಿ ಟ್ರ್ಯಾಪ್ ಪ್ರಕರಣ ಪ್ರಸ್ತಾಪಕ್ಕೆ ಪ್ಲಾನ್ ಇದೆ ಅಂತೆ. ಸೊ ಹಂಗಾಗಿ ಕೈ ನಾಯಕರಿಂದ ಮುನಿ ವಿಚಾರ ಪ್ರಸ್ತಾಪ ಮಾಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರೂಲ್ 69 ಅಡಿ ಚರ್ಚೆಗೆ ನಿಲುವಳಿಗೆ ನೋಟಿಸ್ ಈಗಾಗಲೇ ಕಾಂಗ್ರೆಸ್ ಕೊಟ್ಟಿದೆ. ಸೊ ಈಗ ಒಂದು ವೇಳೆ ಬಿಜೆಪಿ ಕಡೆಯಿಂದ ಯಾವುದೇ ವಿಚಾರ ಪ್ರಸ್ತಾಪ ಆದರೂ ಕೂಡ ಕಾಂಗ್ರೆಸ್ ಕಡೆಯಿಂದ ಮುನಿ ಟ್ರ್ಯಾಪ್ ಅಟ್ಯಾಕ್ ಮಾಡಲಾಗುತ್ತೆ. ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಮಾನ್ಯ ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡೋ ಮುಂಚೆ ಈ ವಕ್ಫ್ಗೆ ಸಂಬಂಧಪಟ್ಟಾಗೆ ಬಹುಶಃ ಅವತ್ತು ನಿಲುವಳಿ ಸೂಚನೆ ನಾನು ಇವತ್ತು 69 ಚರ್ಚೆಗೆ ತಗೊಂಡಿದ್ದೇವೆ. ಎಲ್ಲರೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ. ನಾನು ಇದರಲ್ಲಿ ಜಾಸ್ತಿ ಚರ್ಚೆ ಆಗದೆ ಅಂದ್ರೆ ಒಂದು ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಇಂಪಾರ್ಟೆಂಟ್ ಇದೆ. ನಿಯಮ 69 ಅಡಿನಲ್ಲಿ ನಿಯಮ 69 ಅಡಿನಲ್ಲಿ ನಾವು ನಿನ್ನೆ ತಮಗೆ ಒಂದು ಮನವಿಯನ್ನು ನಿಂದೆ ಈ ಸದನದ ಗೌರವ ಘನತೆ ಯು ಆರ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಈ ಒಂದು ಶಾಸನ ಸಭೆಗೆ ಅವಮಾನ ಮಾಡಿರ್ತಕ್ಕಂಥ ಜಾತಿ ನಿಂದಕ ಶಾಸಕ ಮತ್ತು ಈ ವಿರೋಧ ಪಕ್ಷದ ನಾಯಕರಿಗೇನೆ ದ್ರೋಹ ಬಗೆಯಕ್ಕೆ ಹೋಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳ ಮನೆ ಹಾಳು ಮಾಡಕ್ ಹೋಗಿದ್ದಂತ ಒಬ್ಬ ದುಷ್ಟನ ಬಗ್ಗೆ ನಾವು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ನಿಯಮ 60 ನಮಗೆ ಅವಕಾಶ ಅಧ್ಯಕ್ಷರೇ ಬಿಡಪ್ಪ ರಾಜ್ಯದಲ್ಲಿ ಪಕ್ಷದ ಮರ್ಯಾದೆ ಪ್ರಶ್ನೆ, ಮಾಜಿ ಮುಖ್ಯಮಂತ್ರಿಗಳ ಮರ್ಯಾದೆ. ನಮಗೆ ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ಈಗ ಅಧ್ಯಕ್ಷರೇ, ಅವರು ಫಸ್ಟ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಪ್ರತಿಪಕ್ಷ ನಾಯಕರೇ ಒಂದು ಅದರಿಂದ ಅಧ್ಯಕ್ಷರೇ ಈ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿ ಒಂದು ಸರ್ಕಾರ ತಮಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಇದರ ಬಗ್ಗೆ ರಸ್ತೆ ಬಗ್ಗೆನೂ ಕೂಡ ಅದರ ಬಗ್ಗೆ ಸರ್ಕಾರ ಏನ್ ಮಾಡಿದೆ ಅಂತ ನಾನು ಹೇಳಿಕೆಯನ್ನು ವಿಚಾರ 10 ನಿಮಿಷ ಯಾಕೆಂದ್ರೆ ಚರ್ಚೆ ಆರಂಭ ಆದ್ರೆ ಸದನ ಅನ್ನಲ್ಲ, ಈ ತರ ದಾಂಧೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧೆ ಆಡಳಿತ ಪಕ್ಷ ಆಗಿ ನಡೆಸೋಕೆ ಆಡಳಿತ ಪಕ್ಷ ಸರ್ಕಾರ ಯೋಗ್ಯತೆಯಿಂದ ಸರ್ಕಾರ ಇದು ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀವಿ, ಸರಿ ಇಲ್ಲ ಇದು. ನೀವು ದಾಂಧೆ ಮಾಡ್ತಾ ಇದ್ರೆ ಮಾಡ್ಕೊಡ್ರಿ. ಈಗ ಏನ್ ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಸದಸ್ಯರಿಗೆ ಸರ್ಕಾರ ಉತ್ತರ ಕೊಟ್ಟಿಗೆ ಮಾತಾಡ್ತೀವಿ. ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಹಾಗೆ ಬಂದು ಎಂದು ಮಾತಾಡ್ತೀನಿ. ಆಡಳಿತ ಪಕ್ಷ ಹೇಳಿಕೆ ಆಗ್ತದೆ, ನಿಮ್ಗೆ ಸಮಾವೇಶ ಕೊಡ್ತಾ ಅಂತ ಹೇಳ್ತೀರಿ, ಅಲ್ಲಿ ಅವ್ರು ಮಾತಾಡ್ಬೇಕು. ನೀವು ಭಾಗ ಬಂದವರು ಮಾತಾಡ್ತೀರಿ, ಏನ್ ಮಾಡ್ಬೇಕು ಅದಕ್ಕೆ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಯಾರು ಅಗತ್ಯ ಇಲ್ಲ ಮಾತಾಡ್ತೀರಿ. ನೀವೆಲ್ಲ ಇದ್ದ ಬಗ್ಗೆ ಮಾತಾಡಿ. ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ, ನಿಮ್ಮ ಸರ್ಕಾರದ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ. ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತೀರಿ ಅಂತ ಹೇಳಿದ್ದಾರೆ.
ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತೇವೆ ಅಂತ ಹೇಳಿದಾಗ ಬೇಗ ಸಿಟ್ಟಿಂಗ್ ಸದಸ್ಯರು MLAಗಳು ನೀವು ಬೇಗ ಮಾತಾಡ್ತೀರಿ. ಮತ್ತೆ ನಾನು ಆತ್ಮಗೌರವಕ್ಕೆ ಅರ್ಥ ಅಲ್ವ ನಿಮ್ಮ ಇದಕ್ಕೆ ಮಾತಾಡಿ ನೀವು ಎಷ್ಟು ಬೇಕಾದ್ರು ಯಾವುದೇ ಅಲ್ಲಿ ಸರ್ಕಾರ ಉತ್ತರ ಕೊಡ್ತಾ ಉಂಟು. ಆಯ್ತು ಮಾತಾಡಿ ಏನ್ ಬೇಕಾದ್ರೆ ಮಾತಾಡಿ. ಈಗ ಮುಗಿತಲ್ಲ ನಿಮ್ಮ ಮತ್ತೆ ಇಷ್ಟ ಮುಗಿತಾ? ಏನೋ ಸಿಗ್ತದೆ ನಿಮ್ಗೆ ಈ ರೀತಿ ಮಾಡಿದ್ರೆ? ಮಾನ್ಯ ಅಧ್ಯಕ್ಷರೇ, ಈಗ ಮಾತಾಡ ಅಗತ್ಯ ಇಲ್ಲ. ಯಾರಿಗೆ ಮಾತಾಡ್ತಾರೆ ಈಗ? ಅವ್ರು ಉತ್ತರ ಕೊಡ್ಬೇಕು. ಹೇಳಿದ್ದಾರೆ, ದಯಮಾಡಿ ಸುಮಾರು ಸಮಸ್ಯೆಗಳು ರಸ್ತೆಗಳು ಹಾನಿಯಾಗಿದ್ದಾವೆ, ಕಡೆಗೆ ಸರ್ಕಾರ ಗಮನ ಕೊಡಬೇಕು ಅಂತೇಳಿ ಅನೇಕ ಸದಸ್ಯರು ರಸ್ತೆಗಳು ಹಾಳಾಗಿರುವ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಸರ್ಕಾರ ಹೇಳಿಕೆ ಮಾಡುವುದು ಸೂಕ್ತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಈ ಸರ್ಕಾರದ ಹೇಳಿಕೆಯನ್ನ ಮಾಡಲಿಕ್ಕೆ ತಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ. ಧನ್ಯವಾದ. ತಮ್ಮ ಮುಖಾಂತರ ನಾನು ವಿರೋಧ ಪಕ್ಷದ ಸದಸ್ಯರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಅವರು ಸದನದಲ್ಲಿ ಬಂದು ಭಾಗವಹಿಸಬೇಕು. ಯಾಕೆಂದ್ರೆ ಮಳೆ ಹಾನಿಯ ವಿಷಯ ಇಡೀ ರಾಜ್ಯಕ್ಕೆ ಸಂಬಂಧಿಸಿದ್ದು ಇದೆ, ರೈತರಿಗೆ ಸಂಬಂಧಿಸಿದ್ದು ಇದೆ. ರಸ್ತೆಗಳು ಅಥವಾ ಬೇರೆ ಸೌಲಭ್ಯಗಳಿಗೆ ಆಗಿರುವ ತೊಂದರೆ ಇದು ಪಕ್ಷಾತೀತವಾಗಿ ಜನಗಳ ವಿಷಯವಾಗಿರುವುದರಿಂದ ದಯವಿಟ್ಟು ಅವರು ಬಂದು ಭಾಗವಹಿಸಬೇಕು. ಇದರಲ್ಲಿ ಅವ್ರದ್ದು ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ಕೊಡಬೇಕು ಅಂತ ಸರ್ಕಾರದ ಪರವಾಗಿ ಕೆಲವು ಕಡೆ ಪ್ರಾಣ ಹಿಂಗಾರಿನಲ್ಲೂ ಸಹ ವಾಡಿಕೆ ಪ್ರಕಾರ ಸುಮಾರು 173 ಮಳೆ ಆಗುವಂತಹದ್ದು ವಾಡಿಕೆ ಇದ್ದರೆ ರಾಜ್ಯದಲ್ಲಿ ವಾಸ್ತವವಾಗಿ ಹಿಂಗಾರಿನಲ್ಲಿ 213 ಮಿಲಿಮೀಟರ್ ಮಳೆ ಆಗಿದೆ. ಇನ್ನ ಕೆಲವು ಕಡೆ ಕೆರೆ ತುಂಬಿದೆ ಅಂತ ಗೊತ್ತಿದ್ರೂ ಕೂಡ ಕೆರೆಗೆ ಹೋಗಿ ಈಜಲಿಕ್ಕೆ ಹೋಗಿ ಕೆಲವರು ಕೊಚ್ಚಿ ಹೋಗಿದ್ದಾರೆ, ಮುಳುಗಿ ಹೋಗಿದ್ದಾರೆ ನೀರಿನಲ್ಲಿ. ಈ ರೀತಿಯಾದಂತ ಅನೇಕ ಪ್ರಕರಣಗಳನ್ನ ನೋಡಿ ಒಟ್ಟಾರೆ 133 ಸಿಡಿಲು ಎಲ್ಲ ಸೇರಿ ಸಿಡಿಲು ಹಾಗೂ ಮಳೆಯಿಂದ ಅತಿವೃಷ್ಟಿಯಿಂದ ಮುಂಗಾರು ಹಿಂಗಾರು ಅವಧಿಯಲ್ಲಿ 133 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ದುರಾದೃಷ್ಟ. ಸರ್ಕಾರದ ಕಡೆಯಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ 133 ಮೃತರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.